ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಲೈಫ್ ಸ್ಟೈಲ್ ಗ್ಯಾಲರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅಜೀರ್ಣಕ್ರಿಯೆ ಹೇಗೆ ಸರಿ ಮಾಡ್ಕೊಳ್ಬೋದು ಮತ್ತು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ನ ಹೇಗೆ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಅಂತ ಒಂದು ಸಣ್ಣ ಟಿಪ್ ತೋರಿಸ್ತೀನಿ. ಟಿಪ್ ಅಂತ ಹೇಳೇನಪ್ಪ ಇವಳು ಬೀಡ ಅಂಗಡಿ ಸೆಟಪ್ ಹಾಕ್ತಿದ್ದಾಳೆ ಅಂದ್ಕೊಂಡ್ರಾ? ಹೌದು, ಬೀಡಾನೇ, ಆದರೆ ಇದು ಮೆಟಪಾಲಿಸಮ್ ಬೂಸ್ಟರ್ ಬೀಡ. ಇದು ಮೊದಲನೇದಾಗಿ ಎಲೆ. ಇದು ಪ್ರಮುಖವಾಗಿ ಅಜೀರ್ಣಕ್ರಿಯೆನ ಕಡಿಮೆ ಮಾಡಿ ನಮ್ಮ ವೆಯ್ಟ್ ಲಾಸ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಮೇಜರಾಗಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿರುವಂತಹ 3 ಪ್ರಮುಖ ತೊಂದರೆಗಳನ್ನ ನಿವಾರಣೆ ಮಾಡೋದ್ರಲ್ಲಿ ಇದು ತುಂಬ 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 ಅಂದರೆ ಹೆಲ್ಪ್ ಆಗುತ್ತೆ. ಏನಪ್ಪ ಆ 3 ತೊಂದರೆಗಳು ಅಂದರೆ ವಾತ, ಪಿತ್ತ, ಕಫ. ಈ 3ನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಅರ್ಧ ನಾವು 50% ವೆಯ್ಟ್ ಲಾಸ್ ಮಾಡಿದ ಹಾಗೇ ನಾವು. ಸೊ ಅದನ್ನು ಇದು ಕಂಟ್ರೋಲಲ್ಲಿ ಇಡತ್ತೆ ಅಥವಾ ಬ್ಯಾಲೆನ್ಸಲ್ಲಿ ಇಡತ್ತೆ ಇದು ನಮಗೆ. ನೆಕ್ಸ್ಟು ಕಪ್ಪು ಮೆಣಸು. ಕಪ್ಪು ಮೆಣಸು ಅಷ್ಟೇ, ಅದು ಎಷ್ಟು ನಮ್ಮ ಮೆಟಪಾಲಿಸಮ್ನ ಅದು ಜಾಸ್ತಿ ಮಾಡುತ್ತೆ ಅಥವಾ ನಮ್ಮ ಜೀರ್ಣಕ್ರಿಯೆಗೆ ಅದು ಎಷ್ಟು ಸಪೋರ್ಟ್ ಆಗಿರುತ್ತೆ ಅಂತ ಎಲ್ಲರಿಗೂ ನಮಗೆ ಗೊತ್ತು. ಅದು 2ರಿಂದ 3 ತಗೊಳ್ಳಿ. ನೆಕ್ಸ್ಟು ಕಪ್ಪು ದ್ರಾಕ್ಷಿ ಯಾಕಪ್ಪ ಅಂತ ಹೇಳಿದ್ರೆ, ಎಲೆನ ಹಾಗೆ ತಿಂದರೆ ನಮಗೆ ಮೌತ್ ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕಪ್ಪು ದ್ರಾಕ್ಷಿಯಲ್ಲೂ ಅಷ್ಟೇ ನಮ್ಮ ಮೆಟಪಾಲಿಸಮ್ನ ಜಾಸ್ತಿ ಮಾಡೋ ಗುಣಗಳಿದೆ. ಹಿಮೋಗ್ಲೋಬಿನ್ನು ಜಾಸ್ತಿ ಆಗುತ್ತೆ ಅದರಿಂದ. ಸೊ ಇದು ಸೋಂಪು 1ರಿಂದ ಅರ್ಧ ಸ್ಪೂನ್ ತೊಗೊಳ್ಳಿ, ಜಾಸ್ತಿ ಕನ್ಸ್ಯೂಮ್ ಮಾಡಬೇಡಿ. ಸೊ ನಾನು 1 ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ. ಸೊ ಜಾಸ್ತಿ ಆಯಿತು ಅನಿಸುತ್ತೆ. ಸೊ ನಾನು ಇದರಲ್ಲಿ ನೀವು ನೋಡ್ತಾ ಇರಬಹುದು, 1 ಸ್ಪೂನ್ ಜಾಸ್ತಿ ಆಯಿತು, ನಾನು ತೆಗಿತಾ ಇದ್ದೀನಿ ಆ 1 ಸ್ಪೂನಲ್ಲಿ. ಸೊ ನೀವು ಅರ್ಧ ಸ್ಪೂನ್ 1 ಸ್ಪೂನಷ್ಟು ಕನ್ಸ್ಯೂಮ್ ಮಾಡ್ಬೋದು ಪರ್ ಡೇ. ನಮಗೆ ಸೋಂಪು ಅಷ್ಟೇ ನಮಗೆ ಜೀರ್ಣಕ್ರಿಯೆಯಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ. ಅದು ಆಮೇಲಿಂದ ಅದು ಎಷ್ಟು ಡೈಜೆಸ್ಟ್ ಮಾಡುತ್ತೆ. ನಾವು ತಿಂದಿರೋ ಊಟನ, ನಮಗೇನಾದರೂ ಹೆವಿ ನಾನ್ ವೆಜ್ ಎಲ್ಲ ತಿಂದುಬಿಟ್ರೆ ನಾವು ಹುಡುಕ್ತಾ ಇರ್ತೀವಿ ಸೋಂಪು ತಿಂದರೆ ಅಪ್ಪ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ. ಸೊ ಸೋಂಪ್ತಾ ಇರೋ ಹಾಗೆ ಎಲೆ, ಮೆಣಸು 2ರಿಂದ 3 ಮೆಣಸು, 2 ಕಪ್ಪು ದ್ರಾಕ್ಷಿ ಮತ್ತು 1ರಿಂದ ಅರ್ಧ ಸ್ಪೂನು ಸೋಂಪು. ಇದಿಷ್ಟನ್ನು ನೀವು ಮಡಚಿಬಿಟ್ಟು ಬೀಡ ಸ್ಟೈಲಲ್ಲಿ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ತಿಂತಾಯಿದ್ರೆ ಒಂದು ಫಸ್ಟ್ ಟೈಮ್ ತಿನ್ನುವಾಗ ನಿಮ್ಗೆ ಒಂದು ಸ್ವಲ್ಪ ಹಂಗೆ ಅನಿಸ್ಬೋದು, ಬಟ್ ಕಹಿ ಏನೂ ಇರೋದಿಲ್ಲ. ನಾವು ಕಪ್ಪು ದ್ರಾಕ್ಷಿ ಹಾಕೋದ್ರಿಂದ ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ. ನೀವು ಹೊರಗಡೆ ಸಿಗೋ ಪಾನ್ಗಿಂತನೂ ಟೇಸ್ಟಿಯಾಗಿರುತ್ತೆ. ಅಗದು ಜಗದು ಫೀಲ್ ಮಾಡ್ಕೊಂಡು ತಿಂತಾಯಿರಿ. ನಿಮ್ಮ ಜೀರ್ಣಕ್ರಿಯೆನೂ ಒಂದು ಕಡೆ ಆಗ್ತಾ ಇರುತ್ತೆ, ಬಾಯಿಗೂ ನಾಲಿಗೆಗೂ ಎಲ್ಲದಕ್ಕೂ ಹಿತ ಅನಿಸ್ತಾ ಇರುತ್ತೆ. ಥ್ಯಾಂಕ್ ಯು.